ಹಾಯ್ ಎಲ್ಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ ಸಿಟಿ ಡಿಜಿಟಲ್. ನಾನು ಕೃಷ್ಣ ಗಿರಳಿ. ರಾಜ್ಯ ಬಿಜೆಪಿ ನಾಯಕರು ಈಗ ಅಡ್ಡ ಮತದಾನದ ಏಟಿಂದ ಈಗ ಸದ್ಯಕ್ಕೆ ಪಾರಾಗಿರತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ಮಟ್ಟದ ನಾಯಕರು ಕೂಡ ಈ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ರು. ಅಂತಿಮವಾಗಿ ರಾಜ್ಯ ನಾಯಕರಿಗೆ ಬಲವನ್ನ ಕೊಟ್ಟು ಅಡ್ಡ ಮತದಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ತೆಗೆದುಕೊಂಡಿದ್ರು. ಮತ್ತೆ ತಮ್ಮದೇ ಆದಂತಹ ಮಾಹಿತಿಗಳನ್ನ ಕಲೆ ಹಾಕೋದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ರಾಜ್ಯ ನಾಯಕರ ವಿರುದ್ಧವಾಗೂ ಕೂಡ ಇಲ್ಲೊಂದ್ ಕಡೆ ಕ್ರಮವನ್ನ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಚಿಂತನೆಯನ್ನು ಕೂಡ ಮಾಡಿದ್ರು. ಆದ್ರೆ ಸದ್ಯಕ್ಕೆ ಇಂತಹ ಶಾಸಕರೇ ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಮಾಹಿತಿ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲೂ ಇಲ್ಲ, ರಾಜ್ಯ ಮಟ್ಟದಲ್ಲೂ ಕೂಡ ಇಲ್ಲ. ಹಾಗಾಗಿನೇ ಮುಂದಿನ ದಿನಗಳಲ್ಲಿ ಆ ಒಂದು ಶಾಸಕರು ಯಾರು ಅನ್ನೋ ಒಂದು ವಿಚಾರವನ್ನ ಪತ್ತೆ ಹಚ್ಚೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಆ ಒಂದು ಶಾಸಕರ ವಿರುದ್ಧವಾಗಿ ಕ್ರಮವನ್ನ ಮಾಡುವಂಥದ್ದು. ಮತ್ತೊಂದು ಕಡೆ ಇಲ್ಲೊಂದು ಕಡೆ ಶಾಸಕರ ವಿಚಾರದ ಮೇಲೆ ನಿರ್ಲಕ್ಷ್ಯವನ್ನ ಲೋಪವನ್ನ ತೋರಿರ್ತಕ್ಕಂಥ ರಾಜ್ಯ ನಾಯಕರ ವಿರುದ್ಧವಾಗೂ ಕೂಡ ಇಲ್ಲೊಂದು ಕಡೆ ಬರುವಂತ ದಿನಗಳಲ್ಲಿ ಶಿಸ್ತು ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಇಲ್ಲೊಂದು ಕಡೆ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಈಗ ತೀರ್ಮಾನವನ್ನ ಮಾಡಿದ್ದಾರೆ ಅನ್ನೋದು. ಹಾಗಾಗಿನೇ ಈಗ ಸದ್ಯಕ್ಕೆ ಎಂದಿನಂತೆ ರಾಜ್ಯ ನಾಯಕರು ತಮ್ಮ ಚಟುವಟಿಕೆಗಳಲ್ಲಿ ಈಗ ತೊಡಗಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಮೊನ್ನೆ ದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಬಿ.ವೈ. ವಿಜೇಂದ್ರ ಅವರು ದೆಹಲಿಗೆ ಹೋಗೋದ್ರ ಮುಖಾಂತರವಾಗಿ ಅಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಿತಿನ್ ನಬೀನ್ ಅವರನ್ನ ಭೇಟಿಯನ್ನು ಮಾಡಿದ್ರು. ಮತ್ತೊಂದು ಕಡೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಒಟ್ಟಿಗೆ ವಿಜೇಂದ್ರ ಅಶೋಕ್ ಅವರು ಇಬ್ಬರು ಕೂಡ ಒಟ್ಟಾಗಿ ನಿತಿನ್ ನಬೀನ್ ಅವರ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿದ್ರು. ಇಲ್ಲೊಂದ್ ಕಡೆ ತಮ್ಮದೇ ಪಕ್ಷದ ಶಾಸಕರು ಏನು ಅಡ್ಡ ಮತದಾನವನ್ನು ಮಾಡಿದರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಅಲ್ಲಿಗೆ ಸಲ್ಲಿಕೆಯನ್ನು ಮಾಡಿರುವಂತದ್ದು. ಮಾಹಿತಿಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ನಿತಿನ್ ನಬೀನ್ ಅವರು ಕೂಡ ಇಲ್ಲೊಂದ್ ಕಡೆ ರಾಜ್ಯ ಮಟ್ಟದ ನಾಯಕರ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಅಸಮಾಧಾನವನ್ನು ಕೂಡ ಹೊರಹಾಕಿರುವಂತದ್ದು. ಯಾಕಂದ್ರೆ ಶಾಸಕರು ಇಲ್ಲೊಂದ್ ಕಡೆ ತಾವು ವಿಶ್ವಾಸವನ್ನ ತೆಗೆದುಕೊಂಡಿದ್ದಾರೆ ಶಾಸಕರನ್ನ. ಯಾಕೆ ಆ ಒಂದು ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ರು, ಮತ್ತೆ ಶಾಸಕರು ಯಾವೆಲ್ಲ ಶಾಸಕರು ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ, ಮತ್ತೆ ಕಾಂಗ್ರೆಸ್ ನಾಯಕರ ಪರವಾಗಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ನಾಯಕರ ಜೊತೆ ಏನಾದ್ರೂ ಅವರು ಸಭೆಯನ್ನ ಮಾಡಿದ್ದಾರೆ ಅಥವಾ ಕಾಂಗ್ರೆಸ್ನ ಯಾವ ಆಮಿಷಕ್ಕೆ ತಮ್ಮ ಪಕ್ಷದ ಶಾಸಕರು ಒಳಗಾಗಿದ್ದಾರೆ, ಹೀಗೆ ನಾನಾ ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡೋದ್ರ ಮುಖಾಂತರವಾಗಿ ರಾಜ್ಯ ನಾಯಕರಿಗೆ ಇಲ್ಲೊಂದ್ ಕಡೆ ಚಾಟಿ ಬೀಸುವಂತಹ ಕೆಲಸವನ್ನು ಕೂಡ ಹೈಕಮಾಂಡ್ ನಾಯಕರು ಕೂಡ ಮಾಡಿರುವಂತದ್ದು. ಅದಕ್ಕೆ ತಕ್ಕಂತೆ ಈಗಾಗಲೇ ಸಮರ್ಥವಾಗಿ ಒಟ್ಟಾಗಿ ವಿಜೇಂದ್ರ ಮತ್ತೆ ಆರ್ ಅಶೋಕ್ ಅವರು ಒಟ್ಟಾಗಿ ತಮ್ಮ ಒಂದು ನಿಲುವಿನ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅದಾದ ಬಳಿಕವಾಗಿ ಬರುವಂತ ದಿನಗಳಲ್ಲಿ ಕಂಪ್ಲೀಟ್ ಆದಂತಹ ಒಂದು ವಿವರವನ್ನ ತೆಗೆದುಕೊಂಡು ಬನ್ನಿ, ಆ ಒಂದು ವರದಿಯ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ನಾವು ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಒಂದು ಸಂದೇಶವನ್ನ ಈಗ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಸಂದೇಶದ ಬಳಿಕವಾಗಿ ಈಗ ರಾಜ್ಯದ ನಾಯಕರು ಕೂಡ ಅಂದ್ರೆ ಒಂದು ಕಡೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಬಿ.ವೈ. ವಿಜೇಂದ್ರ ಅವರು ಕೂಡ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ದೆಹಲಿಯಿಂದ ನೇರವಾಗಿ ಅವರು ಮೈಸೂರಿಗೆ ಹೋಗೋದ್ರ ಮುಖಾಂತರವಾಗಿ SIR ಸಭೆಯಲ್ಲೂ ಕೂಡ ಇವತ್ತು ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಎಲ್ಲೂ ಕೂಡ ದೆಹಲಿಯಿಂದ ಬೆಂಗಳೂರಿಗೆ ಬಂದ ಬಳಿಕವಾಗಿ ದೆಹಲಿಯ ಬೆಳವಣಿಗೆಗಳ ಬಗ್ಗೆ ಒಂದ್ ಕಡೆ ಮಾತಾಡೋದಕ್ಕೂ ಕೂಡ ಈಗಾಗಲೇ ಹಿಂದೇಟನ್ನು ಆಗ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ವಿಚಾರ ಕೇವಲವಾಗಿ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲೇ ದೊಡ್ಡ ಮಟ್ಟದ ಸದ್ದುಗದ್ದಲಕ್ಕೆ ಕಾರಣವಾಗಿದೆ ಬಿಜೆಪಿಯ ಶಾಸಕರ ಅಡ್ಡ ಮತದಾನ ವಿಚಾರ. ಯಾಕಂದ್ರೆ ಇಡೀ ದೇಶದಲ್ಲಿ ಎಲ್ಲೊಂದ್ ಕಡೆ ಬಿಜೆಪಿ ನಾಯಕರು ಕಾಂಗ್ರೆಸ್ನ ಶಾಸಕರು ನಾಯಕರನ್ನ ಆಪರೇಷನ್ ಮಾಡ್ತಾ ಇದ್ದಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅಂತ ಕಾಂಗ್ರೆಸ್ನ ಚುನಾವಣಾ ಚಾಣಕ್ಯ ಅಂತಾನೆ ಹೇಳ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಬಂಡೆ ಅಂತ. ಈಗ ಅವರು ಎಲ್ಲೊಂದ್ ಕಡೆ ಬಿಜೆಪಿಯ ಶಾಸಕರನ್ನ ಆಪರೇಷನ್ ಮಾಡ್ತಾರೆ ಅಂತಂದ್ರೆ ಅದು ಎಲ್ಲಿಗೆ ಹೋಯ್ತು ಅನ್ನೋ ಸಂದೇಶ ಸಹಜವಾಗಿನೇ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಮುಜುಗರವನ್ನು ಕೂಡ ತರಿಸಿರುವಂತದ್ದು. ಹಾಗಾಗಿನೇ ಈ ಒಂದು ವಿಚಾರವನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಒಂದು ರೀತಿ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಈ ಒಂದು ವಿಚಾರದಲ್ಲಿ ಕ್ರಮ ಆಗ್ಲೇಬೇಕು ಅನ್ನೋ ಒಂದು ಮನಸ್ಥಿತಿಗೂ ಕೂಡ ಬಂದಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಒಂದು ಶಾಸಕರು ಯಾರು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪತ್ತೆ ಹಚ್ಚುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಂದ್ ಕಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಬಿ.ವೈ. ವಿಜೇಂದ್ರ ಅವರು ಈಗಾಗಲೇ ಸತ್ಯಶೋಧನಾ ಸಮಿತಿ ಕೂಡ ರಚನೆಯನ್ನು ಕೂಡ ಮಾಡಿದ್ದಾರೆ. ಸತ್ಯಶೋಧನಾ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸಿ.ಟಿ. ರವಿ ಅವರ ತಂಡ ಏನಿದೆ ಈಗಾಗಲೇ ಆ ಶಾಸಕರನ್ನ ಗುರುತಿಸುವಂತ ಒಂದು ಕೆಲಸವನ್ನು ಕೂಡ ಬಹಳ ದಿನಗಳನ್ನು ಕೂಡ ಮಾಡ್ತಾ ಇದೆ. ಆ ಒಂದು ಶಾಸಕರು ಎಲ್ಲಿದ್ರು, ಮತ್ತೆ ಚುನಾವಣೆಯ ಹಿಂದಿನ ಒಂದು ವಾರಗಳ ಕಾಲ ಬೆಂಗಳೂರಲ್ಲಿದ್ರ ಅಥವಾ ಸ್ವಾಕ್ಷೇತ್ರದಲ್ಲಿದ್ರ ಅಥವಾ ಕಾಂಗ್ರೆಸ್ ನಾಯಕರನ್ನ ಯಾರಾದ್ರೂ ಭೇಟಿಯನ್ನ ಮಾಡಿದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ವಿ. ಸದಾನಂದ ಗೌಡರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲ ಒಂದ್ ಕಡೆ ನನಗೊಬ್ರು ಯಾರೋ ಕಾಂಗ್ರೆಸ್ನ ನಾಯಕರೊಬ್ರು ಕರೆ ಮಾಡಿದ್ರು, ನಿಮ್ಮದೇ ಪಕ್ಷದ ಶಾಸಕರು ಕಾಂಗ್ರೆಸ್ ನಾಯಕರ ಜೊತೆಗೆ ಇಲ್ಲೊಂದ್ ಕಡೆ ಒಂದು ರೀತಿ ಒಂದು ದೊಡ್ಡ ಮಟ್ಟದ ಒಂದು ಹೋಟೆಲ್ ನಲ್ಲಿ ಅಲ್ಲಿ ಕುಳಿತುಕೊಳ್ಳೋದ್ರ ಮುಖಾಂತರವಾಗಿ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಈ ಒಂದು ವಿಚಾರವನ್ನ ನಾವು ರಾಜ್ಯ ನಾಯಕರಿಗೆ ತಲುಪಿಸುವಂತ ಕೆಲಸವನ್ನು ಕೂಡ ಮಾಡಿದ್ವಿ. ಆದ್ರೆ ನಮ್ಮ ರಾಜ್ಯ ಮಟ್ಟದ ನಾಯಕರು ಅದ್ರ ಬಗ್ಗೆ ಗಂಭೀರವಾಗಿ
ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ಮಾತನ್ನ ಸದಾನಂದ ಗೌಡರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಬಿಜೆಪಿ ಹಿರಿಯ ನಾಯಕರು ಅಂತ ಹೇಳಬಹುದು. ಈಗ ಅವರ ಒಂದು ಹೇಳಿಕೆಯನ್ನು ಕೂಡ ಇಲ್ಲೊಂದ್ ಕಡೆ ಉಲ್ಲೇಖವನ್ನು ಮಾಡಿ ಅದನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ಯಾವೆಲ್ಲ ತಮ್ಮ ಪಕ್ಷದ ಶಾಸಕರು ಕಾಂಗ್ರೆಸ್ ನಾಯಕರ ಜೊತೆಗೂಡಿ ಇಲ್ಲೊಂದ್ ಕಡೆ ಗುರುತಿಸಿಕೊಂಡ್ರು, ಮತ್ತೆ ಏನಾದ್ರೂ ಯಾವ್ದಾದ್ರು ಆಮಿಷಕ್ಕೆ ಒಳಗಾಗಿದ್ರು, ಮತ್ತೆ ಇಷ್ಟು ಜನ ಶಾಸಕರು ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧವಾಗಿ ಮತವನ್ನ ಚಲಾವಣೆ ಮಾಡಿದ್ರೆ, ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮತವನ್ನ ಹಾಕಿದ್ರೆ, ಒಂದು ವೇಳೆ ಬಿಜೆಪಿ ನಿಗದಿ ಮಾಡಿದಂತ ಶಾಸಕರ ಎಲ್ಲೋ ಒಂದ್ ಕಡೆಗೆ ಜೆಡಿಎಸ್ ಅಭ್ಯರ್ಥಿಗೆ ಮತವನ್ನ ಹಾಕಿದ್ರ ಇಲ್ವಾ, ಹೀಗೆ ನಾನಾ ರೀತಿಯಲ್ಲಿ ಒಂದಷ್ಟು ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸತ್ಯಶೋಧನಾ ಸಮಿತಿ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಇವತ್ತು ಅಥವಾ ನಾಳೆ ಸತ್ಯಶೋಧನಾ ಸಮಿತಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರ ಅವರಿಗೆ ಮಧ್ಯಂತರ ವರದಿಯನ್ನು ಕೂಡ ಕೊಡ್ತಾ ಇದೆ. ಮಧ್ಯಂತರ ವರದಿಯಲ್ಲಿ ಎಲ್ಲೋ ಒಂದ್ ಕಡೆಗೆ ಆ ಒಂದು ಶಾಸಕರು ಯಾರು ಅನ್ನೋ ನಿಟ್ಟಿನಲ್ಲಿ ಉಲ್ಲೇಖ ಮಾಡುವಂತದ್ದು ಅನುಮಾನ ಆಗಿದೆ. ಕೇವಲವಾಗಿ ಇಂಥ ಶಾಸಕರು ಈ ರೀತಿ ಮಾಡಿರ್ಬೋದು ಅನ್ನೋ ಒಂದು ಅನುಮಾನದ ರೀತಿಯಲ್ಲಿ ಆ ಒಂದು ಶಾಸಕರ ಬಗ್ಗೆ ಒಂದು ವಿವರವನ್ನ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರ ಅವರಿಗೆ ಕೊಡುವಂತ ಸಾಧ್ಯತೆ ಇದೆ. ಆ ಒಂದು ವಿವರವನ್ನ ಅಂತಿಮವಾಗಿ ಸಮಗ್ರವಾಗಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ದೆಹಲಿಗೆ ಹೋಗೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ನಿತಿನ್ ನಬೀನ್ ಅವರ ಭೇಟಿ ಮಾಡಿ ಆ ಒಂದು ಮಧ್ಯಂತರ ವರದಿಯನ್ನ ಅಲ್ಲಿಗೆ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರು ಅಂತಿಮವಾಗಿ ಆ ಒಂದು ವರದಿಯನ್ನ ಪರಿಶೀಲನೆ ಮಾಡಿ ಅಂತಿಮವಾಗಿ ಆ ಒಂದು ಶಾಸಕರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳುವಂತದ್ದು. ಮತ್ತೊಂದ್ ಕಡೆ ಇನ್ನೊಂದ್ ಕಡೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಶಾಸಕರ ವಿಚಾರದಲ್ಲಿ ಲೋಪ ಮತ್ತೆ ನಿರ್ಲಕ್ಷ್ಯವನ್ನು ತೋರಿರತಕ್ಕಂಥ ಸಂದರ್ಭದಲ್ಲೂ ಕೂಡ ಅವರ ವಿರುದ್ಧಗೂ ಕೂಡ ಬರುವಂತ ದಿನಗಳಲ್ಲಿ ಶಿಸ್ತು ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡುವಂತ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕಂತೂ ಆ ರೀತಿಯಿಂದ ಕ್ರಮಗಳಿಲ್ಲ. ಬಹುಶಃ ನವೆಂಬರ್ನಲ್ಲಿ ಇಲ್ಲ ಒಂದ್ ಕಡೆ ಶಿಸ್ತು ಕ್ರಮದ ಮುಖಾಂತರವಾಗಿ ಒಂದಷ್ಟು ಬದಲಾವಣೆ ಮಾಡಿ ಪಕ್ಷದಲ್ಲಿರ್ತಕ್ಕಂಥ ಒಂದಷ್ಟು ಕೆಲಸಗಳನ್ನು ಅಂದ್ರೆ ರಿಪೇರಿಯನ್ನು ಮಾಡೋದ್ರ ಮುಖಾಂತರವಾಗಿ ಮತ್ತೊಮ್ಮೆ 2022 ಚುನಾವಣೆ ಒಳಗಡೆ ಒಂದ್ ರೀತಿ ದೊಡ್ಡ ಮಟ್ಟದ ನಾಯಕತ್ವವನ್ನ ಒಂದು ಸಂಘಟನಾತ್ಮಕವಾಗಿ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ತೋರಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಪಣವನ್ನು ತೊಟ್ಟಿದ್ದಾರೆ. ಹಾಗಾಗಿನೇ ಸದ್ಯಕ್ಕೆ ಈಗ ರಾಜ್ಯ ಬಿಜೆಪಿ ನಾಯಕತ್ವ ಸದ್ಯಕ್ಕೆ ಆ ಒಂದು ರೀತಿ ಮತದಾನದ ಏಟಿಂದ ಈಗ ಹೈಕಮಾಂಡ್ ನಾಯಕರು ಏನು ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಅದರಿಂದ ಈಗ ಪಾರಾಗಿರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.